ರೊಟ್ಟಿ ಮಷಿನ್ ರೆಡಿ ಮಾಡ್ತೇವೆ. ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೇಗೆ ಮಾಡೋದು ಅಂತ ತೋರಿಸ್ತೇವೆ ಬನ್ನಿ. ರೊಟ್ಟಿ ಮಿಷನ್ ತೊಗೊಳಕ್ ಬಂದಿರಿ, ಬೇರೆ ಕಡೆ ಅಡ್ಡಾಡಿ ಬಂದಿವಲ್ಲ, ಇಷ್ಟು ಸರಿ ಇದ್ದಿಲ್ಲ. ರೊಟ್ಟಿ ಮಿಷನ್ ಜೊತೆಗೆ ಒಂದು ಇಟ್ಟು ಕಲ್ಸದ್ರ ಇದು ಜೋಳ ಹಾಕದ್ರಿ, ಇಟ್ಟಂಗಿರಣಿ, ಇದು ಒಲಿರಿ, ಇವ್ 4 ಸಾಮಾನು ಮತ್ತೆ ಏನ್ ಖಾಲಿ ಇರೋದಕ್ಕಿಂತ ಮಾಡ್ಕೊಂಡ್ ಹೋಗ್ರಿ. ಮನೆಗೆ ಹೆಣ್ಮಕ್ಳು ಬ್ಯಾಂಕ್ ಲೋನ್ ಮಾಡಿವ, ಈಗ ಬಂದಿವಿ ಬಾಳ ತಾಗಿಲ್ಲ. ನೋಡಕ್ಕೆ ಎಷ್ಟು ಆಗ್ತದ, 2 ತಾಸು 1 ತಾಸು ನೋಡಿವಿ. ಇದು ನೋಡಿ ಸರ್, ವರ್ಲ್ಡ್ ಸ್ಮಾಲೆಸ್ಟ್ ಮಷಿನ್ ಇದೆ ಸರ್. ಇದು ಕೇವಲ 40,000 ರೂಪಾಯಿ ಇದೆ ಸರ್. 1 ತಾಸಿಗೆ 100 ರಿಂದ 150 ರೊಟ್ಟಿ ಆಗ್ತಾವೆ ಸರ್. ಸ್ಪೀಡ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ನಿಮಗೆ ಪಾಪಡ್ ಮಾಡ್ಕೋಬೇಕಾ ಸರ್, ಜಸ್ಟ್ ಕಟರ್ ಅಷ್ಟೇ ಚೇಂಜ್ ಮಾಡಿ ಸರ್. ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದೂ ಮಾಡ್ಬೋದು. ಮಷಿನ್ ತಯಾರಿದಾವೆ ಸರ್. ನೆಕ್ಸ್ಟ್ ಮಾಡೆಲ್ ಸರ್ ಇದು ನಿಮ್ಗೆ 1 ತಾಸಿಗೆ 300 ರೊಟ್ಟಿ ಬರ್ತಾವೆ. ಇದು ನೆಕ್ಸ್ಟ್ ಮಾಡೆಲ್ ಇದೆ ಸರ್. ಇದು ರಿವರ್ಸಬಲ್ ಬೆಲ್ಟ್ ಬರುತ್ತೆ ಸರ್. ಇದು 1 ತಾಸಿಗೆ 500 ರಿಂದ 600 ರೊಟ್ಟಿ ಕೂಡ ಆಗುತ್ತೆ. 600 ರೊಟ್ಟಿ ತಗೊಳ್ಳೋಕ್ಕೆ ಕೇವಲ 10 ರೂಪಾಯಿ ಖರ್ಚಾಗುತ್ತೆ ಸರ್. ನೋಡಿ ಸರ್, ಇದು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಒಣ ಹಿಟ್ಟು ಕೂಡ ಹಾಕ್ಬೋದು ಸರ್. ಇದ್ರೊಳಗೆ ಸ್ಪೆಷಲ್ ಏನಂದ್ರೆ ಮೈದಾ ಹಿಟ್ಟು ಹಾಕ್ಬೋದು. ಇದ್ರೊಳಗೆ ಕೋಡಬಳೆ, ಶಂಕರಪಾಳಿ, ಸಮೋಸೆ ಸ್ವೀಟು, ಪಾನಿಪುರಿ, ಪಾಪಡ್, ಹಪ್ಪಳ ಎಲ್ಲ ಮಾಡ್ಬೋದು. ಮೈದಾ ಸಲುವಾಗಿ ಸ್ಪೆಷಲ್ ಮಾಡಿದ ಮಷಿನ್ ಇದು. ಡಿಜಿಟಲ್ ಮೀಟರ್ ಅಂತ ಸರ್. ಈ ವೋಲ್ಟೇಜ್ ಏನಾದ್ರು ಜಾಸ್ತಿ ಮತ್ತೆ ಕಮ್ಮಿ ಬಂದ್ರೆ ನಿಮಗೆ ಮೋಟರ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಇವೆಲ್ಲ ಮಷಿನ್ ಕೂಡ ISO ಸರ್ಟಿಫೈಡ್ ಆಗಿದೆ. ಪಲ್ವರೈಸರ್ ಮಷಿನ್ ಫುಲ್ಲಿ ಆಟೋಮೆಟಿಕ್ ಇದೆ ಸರ್. ಇದು ಸ್ಟೋರ್ ಸರ್ ನಮ್ದು. ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ಸರ್. ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ, ಅವರಿಗೆ 50% ಸಬ್ಸಿಡಿ ಬರುತ್ತೆ. ನಮ್ಮ ಕಂಪನಿ ಹೆಸರು ಬಂದು ವಿರಾಜ್ ಗ್ಲೋಬಲ್ ಮಷಿನರಿ ಸರ್. ನಮಸ್ಕಾರ, ಹುಬ್ಬಳ್ಳಿ ಧಾರವಾಡ ಮಂದಿಗೆ ವಿರಾಜ್ ಗ್ಲೋಬಲ್ ಮಷಿನರಿಗೆ ಸ್ವಾಗತ. ಇಲ್ಲಿ ರೊಟ್ಟಿ ಮಷಿನ್ ರೆಡಿ ಮಾಡ್ತೇವೆ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಲ್ಲೇ ಮಾಡ್ತೇವೆ. ಹೇಗೆ ಮಾಡೋದು ಅಂತ ತೋರಿಸ್ತೇವೆ ಬನ್ನಿ. ಸೊ ಇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಾ? ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಸೊ ಇದು ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಸರ್. ಬನ್ನಿ ಸರ್, ನಿಮ್ಗೆ ಡೆಮೋ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಪ್ರೈಸ್ ಎಲ್ಲ ತೋರಿಸ್ತೇವೆ ಬನ್ನಿ ಸರ್. ಸರ್ ನಮ್ಮಲ್ಲಿ ಸ್ಟಾರ್ಟಿಂಗ್ V3 ಮಾಡೆಲ್ ಅಂತ ಸಿಗ್ತದೆ. ಅದ್ರ ಪ್ರೈಸ್ 40,000 ಇದೆ. 40,000? 40,000 ಇದೆ ಸರ್. ಓಕೆ. ಅದು 1 ತಾಸಿಗೆ 100 ರಿಂದ 150 ರೊಟ್ಟಿ ಆಗ್ತಾವೆ ಸರ್. 150 ರೊಟ್ಟಿ ಬರುತ್ತಾ? ಬರ್ತಾವ ಸರ್. ಆಮೇಲೆ ನಿಮಗೆ ಅದು ರೊಟ್ಟಿ ಸೈಜ್ 9 ಇಂಚ್ ಬರುತ್ತೆ ಸರ್. 9 ಇಂಚ್. ಓಕೆ. ಇದು ವರ್ಲ್ಡ್ ಸ್ಮಾಲೆಸ್ಟ್ ಮಷಿನ್ ಸರ್. ಇದು ನೋಡಿ ಸರ್, ಎಷ್ಟು ಕ್ಯೂಟ್ ಆಗಿದೆ. ಫಸ್ಟ್ ನಾವು ತಯಾರು ಮಾಡಿದ್ದೇವೆ. ಇದು ಸೈಜ್ ಇದೆ ಅಲ್ಲ ಸರ್, ಇದು ನೀವು ದಪ್ಪಗೆ ಬೇಕಂದ್ರೆ ದಪ್ಪಗೂ ಮಾಡ್ಕೋಬಹುದು ಸರ್, ತೆಳ್ಳಗ್ ಬೇಕಂದ್ರೆ ತೆಳ್ಳಗೂ ಮಾಡ್ಕೋಬಹುದು. ಸೊ ಇದು ಹಿಟ್ಟ ನೀವು ಹೆಂಗ್ ಕೈಲಿ ನಾದ್ ಹಾಕ್ತಿರಲ್ರಿ ಹಂಗ ನಾದೇ ಹಾಕ್ರಿ. 5 ರಿಂದ 6 kg ಬರುತ್ತೆ ರೀ ನಿಮಗೆ ಇದೆಲ್ಲ. ಇದರಲ್ಲಿ ನೀವು ರೋಟಿ, ಚಪಾತಿ, ಪಾಪಡ, ಪಾನಿಪುರಿ ಮಾಡ್ಬೋದ್ರಿ. ನಿಮ್ ಪಾನಿಪುರಿದು ಕಟರು ಸಿಗುತ್ತೆ 2 ಇಂಚಿಂದ 12 ಇಂಚ್ ಮಟನು ಸಿಗುತ್ತೆ. ನಿಮ್ಮ ಹತ್ರನೇ ಸಿಗುತ್ತಾ ಅದು? ನಮ್ಮ ಹತ್ರನೇ ಸಿಗುತ್ತೆ ಸರ್. ಯಾವ್ದು ಇಂಚ್ ಬೇಕು ಅದನ್ನ ನಾವು ಕಟರ್ ಹಾಕಿ ಕೊಡ್ತೀವಿ ಸರ್. ಓಕೆ. ಆಮೇಲೆ ಇದು ರೊಟ್ಟಿ ಚಪಾತಿ ಬಂದು 9 ಇಂಚ್ ಬರುತ್ತೆ ಸರ್. ಓಕೆ. 40,000 ಮಷೀನ್ ಅಲ್ಲಿ. ಆಮೇಲೆ ಇದರಲ್ಲಿ ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲದೂ ಮಾಡ್ಬೋದು ಸರ್. ಸೊ ಈ ಮಿಷನ್ಗಳು ಬಂದು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂದ್ರೆ ಸರ್, ಚಿಕ್ಕ ಚಿಕ್ಕ ಅಂಗಡಿಗಳು ಇರ್ತಾವಲ್ರಿ ಸರ್, ಅದಕ್ಕೆ ಯೂಸ್ ಆಗುತ್ತೆ ರೀ. ಆಮೇಲೆ ಚಿಕ್ಕ ಕುಟುಂಬ ಇರುತ್ತಲ್ರಿ, ಅದಕ್ಕೂ ಯೂಸ್ ಆಗುತ್ತೆ ರೀ. ನೀವೇನಾದ್ರೂ ಫಸ್ಟ್ ಇದು ಸ್ಟಾರ್ಟಿಂಗ್ ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನೀವು ದೊಡ್ಡ ಮಟ್ಟಕ್ಕೂ ಹೋಗ್ಬೋದ್ರಿ ಸರ್. ಸೊ ಅಂದ್ರೆ ಫಸ್ಟ್ ಚಿಕ್ಕ ತಗೊಂಡು ಆಮೇಲೆ ಗ್ರೋ ಆಗೋದು. ಆಮೇಲೆ ಫಸ್ಟ್ ಚಿಕ್ಕ ಮಷಿನ್ ತಗೊಂಡು ಅದರಲ್ಲಿ ಸ್ಟಾರ್ಟಿಂಗ್ ಮಾಡಿ ಆಮೇಲೆ ನೀವು ಗ್ರೋ ಮಾಡಬೇಕು ಸರ್. ಸೊ ಇದು ಬಂದು 40,000 ಅಲ್ವಾ? ಇದಾದ್ಮೇಲೆ ನೆಕ್ಸ್ಟ್ ಮಾಡೆಲ್ಸ್ ಯಾವ್ಯಾವಿದೆ? ಇದು ನೆಕ್ಸ್ಟ್ ಮಾಡೆಲ್ 60,000 ಇಂದ ಇದೆ ಸರ್. ಸೊ ಆಮೇಲೆ 60,000. ಇದು 1 ತಾಸಿಗ 150 ಇಂದ 200 ರೊಟ್ಟಿ ಆಗ್ತಾವೆ. 200 ರೊಟ್ಟಿ. ಇದು 11.5 ಇಂಚ್ ಬರುತ್ತೆ ರೀ ನಿಮ್ಗೆ. ರೊಟ್ಟಿ ಮತ್ತೆ ಚಪಾತಿ 11.5 ಇಂಚ್ ಬರುತ್ತೆ. ಇದರಲ್ಲೂ ಕೂಡ ನೀವು ರೊಟ್ಟಿ, ಚಪಾತಿ, ಪಾಪಡ್, ಪಾನಿಪುರಿ ಕೂಡ ಮಾಡ್ಬೋದ್ರಿ ಸರ್. ಇದು ಸ್ಪೀಡ್ ಕಂಟ್ರೋಲ್ ಕೂಡ ಬರುತ್ತೆ. ಇದ್ರಲ್ಲಿ ಸ್ಪೀಡ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದಾ? ಮಾಡ್ಕೋಬಹುದು ಸರ್ ನೀವು. ನಮ್ಗೆ ಎಷ್ಟು ಬೇಕೋ ಅಷ್ಟು? ಎಷ್ಟು ಬೇಕೋ ಅಷ್ಟು ನೋಡಿ. ಸೂಪರ್ ಸರ್. ಇಲ್ಲಿ ನೋಡಿ ಸರ್, ಈ 60,000 ಮಷೀನ್ ಅಲ್ಲಿ ನಾವು ಪಾಪಡ್ ಕೂಡ ಮಾಡ್ಬೋದು ಅಂತ ಹೇಳಿದ್ವಲ್ಲ ಸರ್, ಈ ತರ ನೋಡಿ ಸರ್. ಈ ತರ ಕಟರ್ ಕೂಡ ಚೇಂಜ್ ಮಾಡಬಹುದು ಸರ್. ಇದು ಹಪ್ಪಳದ್ದು ಕಟರ್ ರೀ ಸರ್. ಆಮೇಲೆ ಇದು ರೋಟಿ ಕಟ್ ಸರ್. ಅದನ್ನ ತೆಗೆದ್ಬಿಟ್ಟು ಇದನ್ನ ಹಾಕೋಬಹುದು. ಇದನ್ನ ಎಕ್ಸ್ಟೆಂಡ್ ಮಾಡಬಹುದು ಸರ್. ಅಂದ್ರೆ ಸುಲಭವಾಗ ಇಲ್ಲ ಕಷ್ಟ ಏನಾದ್ರೂ? ಇಲ್ಲ ಸರ್, ಸುಲಭವಾಗಿ ಬರುತ್ತೆ ಸರ್. ಅಂದ್ರೆ ಒಂದೇ ಮಿಷನ್ ಅಲ್ಲಿ 2 ಕೆಲಸ 2 ಬಿಸ್ನೆಸ್ ಮಾಡ್ಕೋಬಹುದು. ಮಾಡಬಹುದು ಸರ್. ನೀವು ಚಪಾತಿ, ಪಾಪಡ್, ರೋಟಿ, ಪಾನಿಪುರಿ ಎಲ್ಲಾನು ಕೂಡ ಕಟರ್ ಅಷ್ಟೇ ಚೇಂಜ್ ಮಾಡೋದು ಇರುತ್ತೆ ಸರ್. ನೀವು ಒಂದೇ ಮಷಿನ್ ತಗೊಂಡು ಇದರಲ್ಲಿ ರೋಟಿ, ಪಾಪಡ್, ಚಪಾತಿ, ಪಾನಿಪುರಿ ಬೇರೆ ಬೇರೆ ಬಿಸ್ನೆಸ್ ಕೂಡ ಮಾಡಬಹುದು ಸರ್ ಇದರಲ್ಲಿ. ಇವಾಗೆಲ್ಲ ಹಬ್ಬ ಎಲ್ಲ ಬರ್ತಿದೆ ಅಲ್ಲೇ ಸರ್, ಇಷ್ಟು ಮಷಿನ್ ರೆಡಿ ಆಗಿದಾವೆ ಸರ್. ಇನ್ನೂ ಅಷ್ಟು ಮಷಿನ್ ಅಲ್ಲೇ ರೆಡಿ ಆಗ್ತಿದಾವೆ ಸರ್. ನೋಡಿ ಸರ್, ಸರ್ ನೀವು ವರ್ಲ್ಡ್ ಸ್ಮಾಲೆಸ್ಟ್ ಮಷೀನ್ ನೋಡಿದ್ದೀರಿ ಸರ್. ಇವಾಗ ನೋಡಿ ಸರ್, ಇದು ಮಾಡೆಲ್ VR 300 ಅಂತ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 90,000 ಇದೆ ಸರ್. ಇದು 1 ತಾಸಿಗೆ 300 ರಿಂದ 400 ರೊಟ್ಟಿ ಆಗ್ತಾವ್ರಿ ಸರ್. ಇದು ಬಂದು 300 ರಿಂದ 400 ರೊಟ್ಟಿ ತೆಗಿಬೋದಾ? 300 ರಿಂದ 400 ರೊಟ್ಟಿ ಆಗ್ತಾವ್ರಿ ಸರ್. ಸೊ ಇದು ಬಂದು ಎಂತವರಿಗೆ ಉಪಯೋಗ ಇದು? ಅಂದ್ರೆ ಸರ್, ಇವಾಗ ಸ್ಟಾರ್ಟಿಂಗ್ ಬಿಸ್ನೆಸ್ ಯಾರು ಮಾಡ್ತಿರ್ತಾರಲ್ಲ ಸರ್, ಅವ್ರಿಗೆ ಯೂಸ್ ಆಗುತ್ತೆ ಸರ್ ಇದು. ಓಕೆ. ಸೊ ಈಗ ಈ 300 ರೊಟ್ಟಿ ಬರುತ್ತಲ್ವಾ, ನಾವು 10 ಅವರ್ ಓಡಿಸ್ಬಿಟ್ಟು ದಿನಕ್ಕೆ 3,000 ಬೇಕಾದ್ರೂ ರೊಟ್ಟಿ ಮಾಡ್ಬೋದು ಸರ್. ಮಾಡ್ಬೋದಾ? ಮಾಡ್ಬೋದು ಸರ್. ಓಕೆ. ಆಮೇಲೆ ಇದು 11.5 ಇಂಚ್ ಕಟರ್ ಬರುತ್ತೆ ಸರ್ ನಿಮಗೆ. ಇಲ್ಲಿದೆ ನೋಡಿ ಸರ್, 11.5 ಇಂಚ್ ಕಟರ್ ಬರುತ್ತೆ. ಇದು 11.5 ಇಂಚ್? 11.5 ಇಂಚ್ ಬರುತ್ತೆ. ಅಂದ್ರೆ ರೊಟ್ಟಿ ಸೈಜ್ ಅದು? ರೊಟ್ಟಿ ಸೈಜ್ ರೀ ಸರ್. ಓಕೆ. 11.5 ಇಂಚ್ ಕಟರ್ ಬರುತ್ತೆ ರೀ. ಇಲ್ಲೇ ನೋಡಿ ಸರ್, ನೀವು 5 kg ಹಿಟ್ಟು ಹಾಕ್ಬೋದು ಸರ್. ಅಂದ್ರೆ ಕೈನ ನಾದಿ ನೀವು 5 kg ಹಿಟ್ಟು ಹಾಕ್ಬೋದು ಸರ್. ಆಮೇಲೆ ಇಲ್ಲೇ ಸೈಜ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ಸರ್. ಹಿಂಗೆ ಹೊರಗೆ ತಿರುಗಿಸಿದ್ರೆ ನಿಮ್ಗೆ ತೆಳಗೆ ಬರುತ್ತೆ ಸರ್, ಒಳಗೆ ತಿರುಗಿಸಿದ್ರೆ ದಪ್ಪಂದು ಬರುತ್ತೆ ಸರ್. ಇವೆಲ್ಲ ಮಷಿನ್ ಕೂಡ ISO ಸರ್ಟಿಫೈಡ್ ಆಗಿದೆ ಸರ್. ಇವೆಲ್ಲ ಮಷಿನ್ ಕೂಡ 1/2 HP ನ ಬರುತ್ತೆ ಸರ್. ಡಿಜಿಟಲ್ ಮೀಟರ್ ಅಂತ ಸರ್. ಇದು 150ಕ್ಕಿಂತ ವೋಲ್ಟೇಜ್ ಕಡಿಮೆ ಬಂದರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. 300 ವೋಲ್ಟೇಜ್ಗಿಂತ ಹೆಚ್ಚಿಗೆ ಬಂದ್ರೂ ನಿಮ್ಗೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ.
ಇದು ಮೋಟರ್ ಯಾವುದೇ ತರ ಹಾಳಾಗಲ್ಲ ಸರ್. ಸೊ ಇದರಿಂದ ಏನು ಉಪಯೋಗ ನಮಗೆ? ಇದರಲ್ಲಿ ವೋಲ್ಟೇಜ್ ಏನಾದ್ರು ಜಾಸ್ತಿ ಮತ್ತೆ ಕಮ್ಮಿ ಬಂದ್ರೆ ನಿಮಗೆ ಮೋಟರ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಇದು ಆಟೋಮೆಟಿಕ್ ಕೂಡ ಇದೆ, ಮ್ಯಾನುವಲ್ ಕೂಡ ಇದೆ ಸರ್. ಓ, ಎರಡೂ ಇದೆಯಾ? ಎರಡು ಇದೆ ಸರ್. ಇದು VR 300 ಮಾಡೆಲ್ ಬಗ್ಗೆ ಹೇಳಿದೆ ಸರ್. ಇವಾಗ ಸ್ಪೆಷಲ್ ಮಾಡೆಲ್ ಬಗ್ಗೆ ಹೇಳ್ತೀನಿ ಸರ್. ಇದು VR 600 ಅಂತ ಸರ್. ಇದು ನಿಮ್ಗೆ 1 ತಾಸಿಗೆ 500 ಇಂದ 600 ರೊಟ್ಟಿ ಆಗ್ತಾವ್ರಿ ಸರ್. ಇದು ಎಂಥವ್ರಿಗೆ ಉಪಯೋಗ ಇದು? ಅಂದ್ರೆ ಸರ್ ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲ ಯೂಸ್ ಆಗುತ್ತೆ ಸರ್. ಆಮೇಲೆ ನೀವು ಇದು ಮದುವೆ ಸಮಾರಂಭ ಇರುತ್ತೆ ಸರ್, ಅದಕ್ಕೂ ಯೂಸ್ ಆಗುತ್ತೆ ಸರ್. ಆಮೇಲೆ ಬೆಂಗಳೂರಿಗೆ ಹೋಗಿ ಸುಮ್ಮನೆ ಯಾಕಲ್ಲಿ ಇದನ್ನ ಮಾಡ್ಬೇಕು, ಇಲ್ಲೇ ನಾವು ಮನೆಯಲ್ಲಿ ಬಿಸ್ನೆಸ್ ಮಾಡಿದ್ರೆ ಅದನ್ನು ಕೂಡ ಚಲೋ ಆಗುತ್ತೆ ಸರ್. ಹೌದಾ? ಹಾ ಸರ್. ಇದು ಬಂದು ರಿಟರ್ನ್ ಬೆಟ್ ಅಲ್ಲ? ಹಾ, ರಿಟರ್ನ್ ಬೆಲ್ಟ್ ಸರ್. ಇದು ರಿಟರ್ನ್ ಬೆಲ್ಟ್ ಸರ್. ಇಲ್ಲೇ ಒಂದ್ಸಲ ನೀವು ಹಿಟ್ಟೇನಾದ್ರೂ ಮೇಲೆ ಹಾಕಿದ್ರೆ ಆಟೋಮೆಟಿಕ್ ಆಗಿ ತಾನೇ ಮೇಲೆ ತಗೊಳುತ್ತೆ ಸರ್. ಇದರಲ್ಲಿ ಸರ್ 1,20,000 ಇದೆ ಸರ್. ಆಮೇಲೆ 1,45,000 ಇದೆ ಸರ್. ಇದರಲ್ಲಿ 1 year ವಾರಂಟಿ ಕೂಡ ಬರುತ್ತೆ ಸರ್. 5 years ವಾರಂಟಿ ಕೂಡ ಬರುತ್ತೆ ಸರ್. ಅಂದ್ರೆ 5 ವರ್ಷ ವಾರಂಟಿದು ಇದೆಯಾ? ಹಾ, 5 ವರ್ಷ ವಾರಂಟಿ ಕೂಡ ಇರುತ್ತೆ ಸರ್. ಆಮೇಲೆ ನಿಮಗೆ ಇದರಲ್ಲಿ 10 years ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿಂಗ್ ವಾರಂಟಿ ಕೂಡ ಇರುತ್ತೆ ಸರ್. 600 ರೊಟ್ಟಿ ತಗೊಳ್ಳೋಕ್ಕೆ ಕೇವಲ 10 ರೂಪಾಯಿ ಖರ್ಚಾಗುತ್ತೆ ಸರ್. ನೋಡಿ ಸರ್, ಇದು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಸರ್. ಶೇಪ್ ನೋಡಿ ಸರ್, ನಿಮ್ಗಿದು 12 ಇಂಚ್ ಬರುತ್ತೆ ಸರ್. ಇದರಲ್ಲಿ ನೀವು ದಪ್ಪ ಮಾಡ್ಕೋಬಹುದು ಸರ್, ತೆಳ್ಳಗೂ ಮಾಡ್ಕೋಬಹುದು ಸರ್. ಸೈಜ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಸರ್. ಇದು 1 ತಾಸಿಗೆ 500 ಇಂದ 600 ರೊಟ್ಟಿ ಆಗ್ತವೆ ಸರ್. ನಿಮ್ಗಿದು ಸೈಜ್ 12 ಇಂಚ್ ಬರುತ್ತೆ ಸರ್. ಪೂರ ಇಲ್ಲಿ ನೋಡಿ ಸರ್, ಈ ಥರ ಬರುತ್ತೆ ಸರ್. ನೀವು 10 ರೂಪಾಯಿಗೆ ಸಹ 600 ರೊಟ್ಟಿ ತಗೋಬಹುದು ಸರ್. ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲ ಯೂಸ್ ಆಗುತ್ತೆ ಸರ್. ನೀವು ಮನೆಯಲ್ಲಿ ಇಟ್ಕೊಂಡು ಕೂಡ ಬಿಸ್ನೆಸ್ ಮಾಡ್ಬೋದು ನೋಡಿ ಸರ್. ನೀವು ಕೈಯಲ್ಲಿ ನಾದಿ ಇದು 5 kg ಹಿಟ್ಟು ಹಾಕ್ಬೋದು ಸರ್ ಇದರಲ್ಲಿ ನೀವು. ಆಮೇಲೆ ಇದರಲ್ಲಿ ಒಣ ಹಿಟ್ಟು ಕೂಡ ಅದರ ಅಂದ್ರೆ ಹಿಟ್ಟೆಲ್ಲ ಹತ್ಕೋಬಾರ್ದಲ್ಲ ಸರ್, ಅದಕ್ಕೆ ನೀವು ಹಿಟ್ಟು ಕೂಡ ಒಣ ಹಿಟ್ಟು ಕೂಡ ಹಾಕ್ಬೋದು ಸರ್. ಆಮೇಲೆ ಇಲ್ಲಿ ನೋಡಿ ಸರ್, ಸೈಜ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ಸರ್. ನೀವು ಒಬ್ಬರೇ ಮಾಡ್ಬೋದು ಸರ್. ಇದರಲ್ಲಿ 600 ರೊಟ್ಟಿ ಆರಾಮಾಗಿ ನೀವು ಒಬ್ಬರೇ ಮಾಡ್ಬೋದು ಸರ್. ಯಾವುದೇ ಟೆನ್ಷನ್ ಇರಲ್ಲ ಸರ್. ಈ ಮಷಿನ್ ಏನಂದ್ರೆ ಆಲ್ ಇನ್ ಒನ್ ಮಷಿನ್. ಇದ್ರೊಳಗೆ ಸ್ಪೆಷಲ್ ಏನಂದ್ರೆ ಮೈದಾ ಹಿಟ್ಟು ಹಾಕ್ಬೋದು ಇದ್ರೊಳಗೆ. ಓ, ಇದು ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು? ಮೈದಾ ಹಿಟ್ಟಲ್ಲಿ ಮಾಡ್ಬೋದು. ಕೋಡಬಳೆ, ಶಂಕರಪಾಳಿ, ಸಮೋಸೆ ಸ್ವೀಟು, ಪಾನಿಪುರಿ, ಪಾಪಡ್, ಹಪ್ಪಳ ಎಲ್ಲ ಮಾಡ್ಬೋದು. ಇದು ಮೈದಾ ಸಲುವಾಗಿ ಸ್ಪೆಷಲ್ ಮಾಡಿದ ಮಷಿನ್ ಇದು. ಓಕೆ, ಇದರಲ್ಲಿ ಮತ್ತೆ ರೊಟ್ಟಿನೂ ಮಾಡ್ಕೋಬೋದಾ? ಮತ್ತೆ ಮಾಡ್ಬೋದು. ನಾರ್ಮಲ್ ರೊಟ್ಟಿ ಮಾಡ್ತೀವಲ್ಲ, ಜೋಳದ ರೊಟ್ಟಿ ಏನು ಸೇಮ್ ರೊಟ್ಟಿ ಏನು ಮಾಡ್ತಾರಲ್ರಿ, ಸೇಮ್ ರೊಟ್ಟಿನೂ ಮಾಡ್ಬೋದು, ಚಪಾತಿನೂ ಮಾಡ್ಬೋದು. ಸೊ ಇದರಲ್ಲಿ ಇಷ್ಟೊಂದು ಅಡಿಷನಲ್ ಇದೆ, ಎಕ್ಸ್ಟ್ರಾ ಇದೆ. ಸ್ಪೆಷಲಿ ಮೈದಾ ಸಲುವಾಗಿ. ಇದು ಲಟ್ಸಕ್ಕೆ ಸರ್, ಇಲ್ಲಿ ಲಟ್ಸ್ ಬರ್ತೈತಲ್ಲ, ಇದು ಡಬಲ್ ಸಲ ಲಟ್ಸ್ ಬಂದ್ರೆ ಹದ ಚಲೋ ಬರ್ತೈತೆ ಸರ್. ನಮ್ಮಲ್ಲಿ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಸರ್, ಪಲ್ವರೈಸರ್ ಮಷಿನ್ ಫುಲ್ಲಿ ಆಟೋಮೆಟಿಕ್ ಇದೆ ಸರ್. ಇಲ್ಲಿ ನೋಡಿ ಸರ್, ಇವೆಲ್ಲ ಎಷ್ಟು HP ಇದು? ಇದೆಲ್ಲ 2 HP 3 HP ಇದಾವೆ ಸರ್. ನಿಮಗೆ ಮನೆಯಲ್ಲಿ ಯೂಸ್ ಮಾಡ್ಕೋಬಹುದು ಸರ್. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಆಮೇಲೆ ಮೆಣಸಿನ್ಕಾಯಿ ಪುಡಿ ಮಾಡ್ಕೋಬಹುದು ಸರ್. ಅರಿಶಿನ ಪುಡಿ ಎಲ್ಲ ಕೂಡ ಮಾಡ್ಕೋಬಹುದು ಸರ್. ಬೆಳ್ಳುಳ್ಳಿ ಸುಲಿದ ಮಷಿನ್ ಕೂಡ ಇದೆ ಸರ್. ಚಪಾತಿ ಪ್ರೆಸ್ಸಿಂಗ್ ಮಷಿನ್ ಕೂಡ ಇದೆ ಸರ್. ಆಮೇಲೆ ಕಟಿಂಗ್, ವೆಜಿಟೇಬಲ್ ಕಟಿಂಗ್ಸ್ ಕೂಡ ಮಾಡ್ಬೋದು ಸರ್. ಆಮೇಲೆ ನೀವು ನಾನ್ ವೆಜ್ ಎಲ್ಲ ಅಂದರೆ ಮಸಾಲ ಎಲ್ಲ ರೆಡಿ ಮಾಡ್ತಿರಲ್ಲ ಸರ್, ಇದು ಗ್ರೇವಿ ಮಷಿನ್ ಕೂಡ ಸಿಗುತ್ತೆ ಸರ್ ನಮ್ಮ ಹತ್ರ. ನಮ್ಮಲ್ಲಿ 5 kg ಇಂದ 50 kg ಮಟ್ಟ ಹಿಟ್ಟು ಕಲಿಸೋ ಮಷಿನ್ ಸಿಗುತ್ತೆ. 2 ಬರ್ನರ್ ಸ್ಟೋವ್ ಕೂಡ ಇದೆ ಸರ್. 4 ಬರ್ನರ್ ಸ್ಟೋವ್ ಕೂಡ ಇದೆ ಸರ್. ಆಮೇಲೆ ನೀವು ಚಪಾತಿ ಮತ್ತು ರೊಟ್ಟಿ ಬೇಯಿಸೋದು ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್. ನೀವು ನೋಡಿ ಸರ್, ವಿರಾಜ್ ಗ್ಲೋಬಲ್ ಮಷಿನರಿಗೆ ಬಂದರೆ ನಿಮ್ಗೆ ರೊಟ್ಟಿ ಮಷೀನಿಂದ ಹಿಡಿದು ಹಿಟ್ಟು ಕಲಿಸೋ ಮಷೀನು, ಆಮೇಲೆ ಸ್ಟೋವ್ ಬರ್ನರು ಎಲ್ಲ ಕೂಡ ನಮ್ಮಲ್ಲಿ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ಸರ್. ನೀವು ಬೇರೆ ಫ್ಯಾಕ್ಟ್ರಿಗೆ ಹೋಗೋದು ಅವಶ್ಯಕತೆ ಇರಲ್ಲ ಸರ್. ನಮಸ್ಕಾರ ರೀ. ನಾವು ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ ಆಲೂರ್ದಿಂದ ಬಂದಿವಿ. ಸೊ ಇಲ್ಲೇನು ರೊಟ್ಟಿ ಮಿಷನ್ ತಗೊಂಡು? ರೊಟ್ಟಿ ಮಿಷನ್ ತೊಗೊಳಕ್ ಬಂದಿರಿ. ಹೌದಾ? ಸೊ ಏನು ಇಷ್ಟ ಆಯಿತು, ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಮತ್ತೆ ಇಷ್ಟ ಅಲ್ಲಿ ಅವು ಕಂಪ್ನಿ ಅದಾವ್ರೆ, ರೊಟ್ಟಿ ಕೇಳ್ತಾರೆ, ಅದ್ರ ಸಲುವಾಗಿ ಅದಕ್ಕೆ ತೊಗೊಳಕ್ ಬಂದಿವಿ. ಹೌದಾ? ಸೊ ಇಲ್ಲಿ ನೋಡಿದ್ರಲ್ಲ ಮಿಷನ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿತ್ತು ರೀ ಕ್ವಾಲಿಟಿ. ಬೇರೆ ಕಡೆ ಅಡ್ಡಾಡಿ ಬಂದಿವಿ, ಇಲ್ಲೇ ಸೇಲ್ ಆಯ್ತು ನೋಡಿ, ಇಲ್ಲೇ ಇದು ಮಾಡಿವಿ. ಬೇರೆ ಕಡೆ ಅಡ್ಡಾಡಿ ಬಂದಿವಲ್ಲ, ಇಷ್ಟು ಸರಿ ಇದ್ದಿಲ್ಲ, ಇದೇ ಚಲೋ ಐತಿ. ಹೌದಾ? ಸೊ ನೀವು ಯಾವ ಮಿಷನ್ ತಗೊಂಡಿದ್ರ? ಅಂದ್ರೆ ಇವ್ರು ಮೊದ್ಲೇ ಮಾಡಿದ್ರು. ಇವರು ಮೊದ್ಲ ತರಿಸಿದ್ರು ಒಂದು 2 ಮಿಷನ್. ಇವ್ರು ಈಗ ಒಂದು 20 ವರ್ಷದಿಂದ ಐತಿ ಇವ್ರದ್ದು. ಹಂಗಾಗಿ ಇವರು ಇನ್ನೂ ಚಾಯ್ಸ್ ಮಾಡಿದ್ರು. ರೊಟ್ಟಿ ಮಿಷನ್ ಜೊತೆಗೆ ಒಂದು ಹಿಟ್ಟು ಕಲ್ಸಿದ್ರ, ಇದು ಒಂದು ಇದ್ರ ಜೀನ್, ಇದು ಜೋಳ ಹಾಕಿದ್ರಿ, ಹಿಟ್ಟಿಂಗ್ ಗಿರಣಿ, ಇದು ಒಲಿ ರೀ. ಇವು 4 ಸಾಮಾನು ತೊಗೊಂಡಿವಿ. ಸೊ ಈಗ ಏನಣ್ಣ ರೊಟ್ಟಿ ಇದೇನು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ? ಮತ್ತೆ ಏನು ಖಾಲಿ ಇರೋದಕ್ಕಿಂತ ಮಾಡ್ಕೊಂಡು ಹೋಗ್ರಿ. ಮನೆಗೆ ಹೆಣ್ಮಕ್ಳು ಬ್ಯಾಂಕ್ ಲೋನ್ ಮಾಡಿವ, ಒಳ್ಳೆ ರೇಟಿಗೆ ಸಿಕ್ಕ. ವಾರಂಟಿ ಸರ್ವಿಸ್ ಎಲ್ಲ ಚೆನ್ನಾಗಿ. ವಾರಂಟಿ 1 ವರ್ಷ ಹೇಳ್ಯಾರ, 1 ವರ್ಷ 5 ವರ್ಷ ಮಟನ್ ಐತೆ ಅಂತ. ಅದು ಬೇರೆ ಬೇರೆ ಇರ್ತಾವೆ, ಚೆನ್ನಾಗೈತೆ. ಅಂದ್ರೆ ಇವತ್ತೇ ತಗೊಂಡು ಹೋಗ್ಬಿಡ್ತೀವಿ. ಈಗ ಬಂದೀವಿ, ಭಾಳ ತಾಗಿಲ್ಲ, 2 ತಾಸು ನೋಡೋಕ್ಕೆ ಎಷ್ಟು ಆಗ್ತದೆ? 2 ತಾಸು, 1 ತಾಸು ನೋಡಿವಿ, 1 ತಾಸು ನೋಡಿ ತೊಗೊಂಡ್ಬಿಟ್ವಿ. ಹಂಗೆ ಲೋಡ್ ಮಾಡ್ಕೊಂಡು ಹೋಗ್ತಾರೆ, ಹೋಗೋದ್ರಿ. ಇದು ಸ್ಟೋರ್ ಸರ್ ನಮ್ಮದು. ಇಲ್ಲೇ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ ಸರ್, ಸ್ಪೇರ್ಸ್ ಎಲ್ಲ ಇಲ್ಲೇ ಸಿಗ್ತಾವೆ ಸರ್. ನೋಡಿ ಸರ್, ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ಸರ್.
ಸೊ ಎಲ್ಲ ಇಲ್ಲೇ ರೆಡಿ ಆಗೋದಾ? ಎಲ್ಲ ಇಲ್ಲೇ ರೆಡಿ ಆಗೋದು ಸರ್. ಹಾಂ, ಇದು ನೋಡಿ ಸರ್, ಇದು ನಾವೇ ರೆಡಿ ಮಾಡೋದು ಸರ್. ಇದು ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಸರ್. ಕಟರ್ಸ್ ಎಲ್ಲ ರೆಡಿ ಮಾಡೋದು ಸರ್. ಇದು ಓಕೆ ಓಕೆ. ಇಲ್ಲಿ ಸೈಜ್ ಕೂಡ ತೋರಿಸ್ತೀನಿ ಬನ್ನಿ ಸರ್. ಇದು ಎಲ್ಲ ಥರದ ಸೈಜ್ ನಿಮ್ಗೆ ಇದು ಡೈ ಇರುತ್ತೆ ಸರ್. ನಿಮ್ಗೆ ರೋಟಿ, ಪಾಪಡ್, ಚಪಾತಿ, ಪಾನಿಪುರಿ ಎಲ್ಲ ಕೂಡ ಡೈ ಕೂಡ ಸಿಗುತ್ತೆ ಸರ್. ಸೊ ಈಗ ನಾವು ಮಿಷನ್ ತಗೊಂಡು ಹೋಗ್ತೀವಿ, ಸರ್ವಿಸ್ ಬಂದ್ಬಿಟ್ಟು ಹೇಗೆ ಕೊಡ್ತೀರಾ? ಸೊ ಇದು ನಮ್ಮ ಮಷೀನ್ ಎಲ್ಲ 1 ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಸರ್. ಸೊ ಡೆಲಿವರಿ ಹೇಗೆ ಅಂದರೆ ನಿಮ್ದು ಓನ್ ವೆಹಿಕಲ್ ಇದ್ರೆ ಓನ್ ವೆಹಿಕಲ್ ಕೂಡ ಕೊಡ್ತೇವೆ ಸರ್. ಇಲ್ಲಾಂದ್ರೆ VRL ಇದೆ ಸರ್, VRLಗೂ ಹಾಕ್ತೇವೆ ಸರ್. ಇಲ್ಲಾಂದ್ರೆ ನಮ್ದು ಓನ್ ವ್ಯಾನ್ ಇದೆ ಸರ್, ಅದರಲ್ಲೂ ಕೂಡ ನಾವು ಡೆಲಿವರಿ ಇದು ಮಾಡ್ತೀವಿ. ಅಂದ್ರೆ ನಿಮ್ಮ ಓನ್ ವೇನಲ್ಲಿ ಕಳ್ಸಿಕೊಟ್ರೆ ನಾವು ಬಾಡಿಗೆ ಕೊಡಬೇಕಾಗುತ್ತಾ? ಹೌದು ಸರ್, ಬಾಡಿಗೆ ಕೊಡಬೇಕು ಸರ್. ಸೊ ಈಗ ಮಿಷನ್ಗೆ ಏನಾದರೂ ಸಬ್ಸಿಡಿ ಸಿಗುತ್ತಾ? ಸಬ್ಸಿಡಿ ಸಿಗುತ್ತೆ ಸರ್. ನಿಮ್ಗೆ 50% ಸಬ್ಸಿಡಿ ಇರುತ್ತೆ, ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಸರ್. ನನ್ನ ಹೆಸರು ಬಸಪ್ಪ ಮುದೋಳ್ ಅಂತ. ಸುಮಾರು ಒಂದು 18 ವರ್ಷ ಬ್ಯಾಂಕಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಮೊದಲು ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಫೀಲ್ಡ್ ಆಫೀಸರ್ ಆಗಿದ್ದೆ. ಆಮೇಲೆ ವಿಜಯ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಹಲವಾರು ಪೊಸಿಷನ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಚೀಫ್ ಮ್ಯಾನೇಜರ್ ಆಗಿ ನಾನು 4 ವರ್ಷ ಕೆಲಸ ಮಾಡಿ ಹಲವಾರು ಕಾರಣಾಂತರಗಳಿಂದ ನಾನು ಬ್ಯಾಂಕ್ ಆಫ್ ಬರೋಡಾದಿಂದ VRS ತಗೊಂಡು ಈಗ ನನ್ನದೇ ಆದಂತಹ ಶ್ರೇಯಸ್ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತ ಒಂದು ಫರ್ಮ್ ಮಾಡಿ ಬ್ಯಾಂಕಿಂಗ್ ಸರ್ವಿಸಸ್ಗಳು, ಬ್ಯಾಂಕ್ ಲೋನ್ ಆಗಿರ್ಬೋದು, ಆಮೇಲೆ ಸಬ್ಸಿಡಿ ಲೋನ್ ಆಗಿರ್ಬೋದು, ಎಲ್ಲ ರೀತಿಯ ಸರ್ವಿಸ್ ಲೋನ್ ಕೊಡ್ತೀವಿ. ಸರ್ ರೊಟ್ಟಿ ಮಿಷನ್ಗಳಿಗೆ ಸೊ ಯಾವ ರೀತಿ ಸ್ಕೀಮ್ ಇದೆ ಮತ್ತು ಯಾವ ರೀತಿ ಹೆಲ್ಪ್ ಮಾಡ್ತೀರಾ ನೀವು? ಈಗ ನಾವು ಖುದ್ದಾಗಿ ಬಂದ್ಬಿಟ್ಟು ಈಗ ರೊಟ್ಟಿ ಮೆಷಿನ್, ಈಗ ರೊಟ್ಟಿ ಮೆಷಿನ್ಗೆ PMFME ಅಂತ ಸ್ಕೀಮ್ ಇದೆ. ಇದು ಫುಡ್ ಪ್ರೊಸೆಸಿಂಗ್ ಸ್ಕೀಮ್. ಇದು ಓಕೆ. ಇದು 5 ವರ್ಷದ ಹಿಂದೆ ಇದು ಸ್ಟಾರ್ಟ್ ಆಗಿದೆ. ಅಂದರೆ 2020 ಮತ್ತು 2021ರಲ್ಲಿ ಈ ಸ್ಕೀಮ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಏನಂತಂದರೆ ಸಬ್ಸಿಡಿ ಯಾವ ರೀತಿ ಇದೆ ಅಂದರೆ 50% ಸಬ್ಸಿಡಿ, 50% ಸಬ್ಸಿಡಿ ಇದೆ. 35% ಕೇಂದ್ರ ಸರ್ಕಾರ ಕೊಡುತ್ತೆ, 35%, 15% ನಮ್ಮ ರಾಜ್ಯ ಸರ್ಕಾರ. ಅಂದರೆ ಎರಡೂ ಸೇರಿಬಿಟ್ಟು ಈಗ 50% ಸಬ್ಸಿಡಿ ಫಲಾನುಭವಿಗಳಿಗೆ ಒಂದು 2 ರಿಂದ 3 ತಿಂಗಳಿಂದ ಬಂದು ಸಹ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ. ಸೊ ಈಗ ನಾವು ಮಿಷನ್ ತಗೊಂಡು ಹೋದ್ಮೇಲೆ ಸಬ್ಸಿಡಿ ಕ್ಲೈಮ್ ಮಾಡಬೇಕಾ ಹೇಗೆ ಸರ್? ಇಲ್ಲ ಸರ್, ಫಸ್ಟ್ ಏನಂದರೆ ಈ ಕೊಟೇಶನ್ ತೊಗೊಂಡು ಹೋಗಬೇಕು. ತೊಗೊಂಡು ಹೋಗೋ ಬ್ಯಾಂಕ್ ಅಪ್ರೋಚ್ ಆಗಬೇಕು ಮೊದಲು. ಯಾಕೆ ನಿಮ್ಗೆ ಅದನ್ನು ನೀವೇ ಹೆಲ್ಪ್ ಮಾಡ್ತೀರಾ? ಎಲ್ಲ ನಾವು ಹೆಲ್ಪ್ ಮಾಡ್ತೀವಿ ಸರ್. ಬ್ಯಾಂಕ್ ಅಪ್ರೋಚ್ ಎಲ್ಲ ಸೇರಿ. PMFMEಯಲ್ಲಿ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಹಲವಾರು ಜಿಲ್ಲೆಗಳಲ್ಲಿ ನಾನು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಇದ್ದೀನಿ. ನಮ್ಮ ಕೆಲಸ ಏನಪ್ಪ ಅಂತಂದರೆ ಇದು ಕಸ್ಟಮರ್ ಬಂದು ಕೊಟೇಶನ್ ತೊಗೊಂಡು ಮೊದಲು ಬ್ಯಾಂಕ್ ಅಪ್ರೋಚ್ ಆಗಬೇಕು. ಬ್ಯಾಂಕ್ ಅಪ್ರೋಚ್ ಆದ ತಕ್ಷಣ ಬ್ಯಾಂಕಲ್ಲಿ ಮೊದಲು ಸಿಬಿಲ್ ನೋಡ್ತಾರೆ. ಫಸ್ಟಿಗೆ ಸಿಬಿಲ್, ಬ್ಯಾಂಕ್ ಲೋನ್ ಅಂದರೆ ಸಿಬಿಲ್ ಎಲ್ಲ ಚೆಕ್ ಮಾಡಿ ಸಿಬಿಲ್ ಕರೆಕ್ಟ್ ಇದೆ ಅಂದ್ರೆ ಅವರೆಲ್ಲ ಕೊಟೇಶನ್ ತೊಗೊಂಡು ಹೋಗಬೇಕು. ನಮ್ಮನ್ನು ಅವಾಗ ಕಾಂಟ್ಯಾಕ್ಟ್ ಮಾಡಬೇಕು. ಅಂದರೆ ಕೊಟೇಶನ್ ತಗೊಂಡು ನಿಮ್ಮ ಹತ್ರ ಬಂದರೆ ಸಾಕು, ಬ್ಯಾಂಕ್ ಎಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲ, ಬ್ಯಾಂಕ್ ಹೋಗಬೇಕು. ಅವ್ರು ನೀಡಿದ್ರೆ ನಾವು ಸಹ ಬ್ಯಾಂಕಿಗೆ ಅವ್ರ ಜೊತೆ ಹೋಗಬೇಕು. ಹೋಗಿ ಬ್ಯಾಂಕಲ್ಲಿ ಲೋನ್ ಬಗ್ಗೆ ಎಲ್ಲ ಕೇಳ್ಕೊಂಡು ಅವ್ರು ಸಿಬಿಲ್ ಚೆಕ್ ಮಾಡಿ ಲೋನ್ ಬರುತ್ತಪ್ಪ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ, ಡಾಕ್ಯುಮೆಂಟೇಷನ್ ಎಲ್ಲ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನೆಲ್ಲ ನಾವೇ ರೆಡಿ ಮಾಡಿ ಕಸ್ಟಮರಿಗೆ ಕೊಟ್ಟು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ ಆದ ಒಂದು 3 to 4 ಮಂತ್ಸಲ್ಲಿ ಅವರಿಗೆ 50% ಸಬ್ಸಿಡಿ ಬರುತ್ತೆ. ಸೊ ಈಗ ನಾವು ಲೋನ್ ತಗೊಂಡ್ರೆ ಮಾತ್ರ ಸಬ್ಸಿಡಿನ, ಇಲ್ಲ ಅಂದ್ರೂ ಸಬ್ಸಿಡಿ ಸಿಗಲ್ಲ? ಇಲ್ಲ ಸರ್, ಲೋನ್ ತೊಗೊಳ್ಳೇಬೇಕು. ಲೋನ್ ತೊಗೊಂಡ್ರೆ ಸಬ್ಸಿಡಿ ಬರುತ್ತೆ. ಸರ್ ನಮ್ಮ ಕಂಪ್ನಿ ಹೆಸರು ಬಂದು ವಿರಾಜ್ ಗ್ಲೋಬಲ್ ಮಷಿನರಿ ಸರ್. ಸ್ಟೀಲ್ ಫ್ಯಾಕ್ಟ್ರಿ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ಸರ್. ನೀವು ಬ್ಯಾಂಕ್ ಸರ್ಕಲ್ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಗೆ ಫ್ಯಾಕ್ಟ್ರಿ ಸಿಗುತ್ತೆ ಸರ್. ತಾರಿಹಾಳ್ ಇಂಡಸ್ಟ್ರಿಯಲ್ ಏರಿಯಾ, ಹುಬ್ಬಳ್ಳಿ. ನಮ್ಮ ನಂಬರು ವಿಡಿಯೋದಲ್ಲಿ ಕೊಟ್ಟಿರ್ತೀವಿ. ನಿಮಗೆ ಏನಾದರೂ ಪ್ರೈಸ್ ಡೀಟೇಲ್ಸ್ ಆಗಲಿ, ಮಷಿನ್ ಡೀಟೇಲ್ಸ್ ಆಗಲಿ ಕಾಲ್ ಮಾಡಿ ಸರ್, ನಾವು ಹೇಳ್ತೀವಿ ಸರ್. ನೀವು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.